ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ವಾಟ್? ಮಾಂಗಲ್ಯ ಧಾರಣೆನಾ? ಮಾಂಗಲ್ಯ ಧಾರಣೆ? ಹೌದಮ್ಮ, ನಿನ್ ಮೈದನ್ ಕೈಯಿಂದ ಅವಳು ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತ ಇವಳು ಅನ್ಕೊಂಡಿದ್ಲು. ಅಯ್ಯೋ, ಎಂಥ ಒಳ್ಳೆ ವಿಷಯ ಮಾವ. ಅಲ್ಲ ಅತ್ತೆ, ನೀವ್ ಈ ವಿಷಯನ ಅವಳಿಗೆ ಹೇಳ್ಬೇಕಿತ್ತು. ಆಗ ಅವಳು ಮನೆ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಅದೇನೋ ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್ ಕೊಡಕ್ ಹೋದ್ಲು. ಏನದಲ್ಲಿ ಸುಮ್ಮನೆ ಇದ್ಲು, ಅವಳು ಮನೆ ಬಿಟ್ಟು ಹೋದ್ಲು. ಅಬ್ಬಾ, ಥ್ಯಾಂಕ್ ಗಾಡ್. ಏನು ಒಂದು ಚಿಕ್ಕ ಶಾಸ್ತ್ರ ತಪ್ಪಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ಇಷ್ಟು ದೊಡ್ಡ ಇನ್ಸಿಡೆಂಟನ್ನೇ ತಪ್ಪಿಸಿದ್ನಲ್ಲ. ವೆರಿ ಗುಡ್ ಸಾಧನ. ಒಂದು ವೇಳೆ ಇವತ್ತು ತೀರ್ಥ ಅವಳ ಕೊರಳಿಗೆ ಮಾಂಗಲ್ಯ ಹಾಕಿದ್ರೆ ಲೈಫ್ ಲಾಂಗ್ ಅವಳನ್ನ ಬಿಡೋ ಯೋಚನೆ ಮಾಡ್ತಿರ್ಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ. ಹಲೋ, ಎಲ್ಲಿದ್ಯಾ ನೀನು? ಬೆಳಗ್ಗೆಯಿಂದ 10 ನಿಮಿಷ ಅಂತ ಹೇಳ್ತಾನೆ ಇದ್ಯಾ. ಏನ್ ಬೆಳಗ್ಗೆಯಿಂದ ಟ್ರಾಫಿಕ್ ಹಾಗೆ ಇರುತ್ತಾ? ನೋಡು, ನಿನ್ನ ಜೊತೆ ಆಟ ಆಡ್ತಿಲ್ಲ ತಾನೆ. ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ನಾನು ಹೋಗ್ತಿದ್ದೀನಿ. ಅಕ್ಕ ಬಂದೆ ಅಕ್ಕ. ಅದು ತುಂಬಾ ಜನಗಳು ಕಣ್ ತಪ್ಪಿಸಿ ಬರ್ಬೇಕಕ್ಕ. ಯಾರ ಕಣ್ಗಾದ್ರೂ ಬಿದ್ರೆ ನನ್ನ ಸಾಯಿಸ್ಬಿಡ್ತಾರಕ್ಕ. ನೋಡು, ನೀನ್ ನನ್ನ ಭಾವನೆಗಳ ಜೊತೆ ಆಟ ಆಡ್ಬೇಡ. ನಿನ್ ದಮ್ಮಯ್ಯ ಅಂತೀನಿ. ಅಕ್ಕ, ನಾನು ಯಾಕಕ್ಕ ನಿನ್ ಜೊತೆ ಆಟ ಆಡ್ಲಿ? ಆದ್ರಿಂದ ನನ್ಗೇನ್ ಲಾಭ? ನನಗ್ ಗೊತ್ತಿಲ್ಲ. ಇಷ್ಟು ದಿನ ಆದ್ಮೇಲೆ ನೀನು ರಾಜೇಶನ್ ವಿಷಯ ಹೇಳ್ತಿರೋದಕ್ಕೂ, ಮನೇಲಿ ಯಾರಿಗೂ ಈ ವಿಷಯ ಹೇಳ್ಬೇಡ ಅಂತ ಹೇಳ್ತಿರೋದಕ್ಕೂ, ಈಗ ಬರ್ತೀನಿ ಅಂತ ಹೇಳಿ ಫೋನ್ ಆಫ್ ಮಾಡ್ಕೊಂಡು ಈಗ ಬರೋದಕ್ಕೆ ತಡ ಮಾಡ್ತಿದ್ಯಾ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ಹೇಗ್ ನಂಬ್ಲಿ? ನನ್ಗೆ ಯಾಕೋ ನನ್ಗೆ ಹಿಂಸೆ ಕೊಡ್ಬೇಕು ಅಂತಾನೆ ಯಾರೋ ಹೀಗೆ ಮಾಡ್ತಿರೋ ಹಾಗೆ ಅನ್ಸ್ತಿದೆ. ನಿಜ ಹೇಳು, ನಿನಗೆ ನನ್ನಿಂದ ಏನ್ ಬೇಕು? ಯಾಕೆ ಹೀಗೆ ಮಾಡ್ತಿದ್ಯಾ? ಚೇಚೆ, ನಾನು ಯಾಕೆ ಸುಳ್ಳು ಹೇಳಿ ನನ್ನ ದಾರಿ ತಪ್ಪಿಸ್ಲಕ್ಕ? ರಾಜೇಶನ್ ಸಾವಿನ ದಿನದ ಬಗ್ಗೆ ನನಗೆ ನಿಮಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿದೆ ಹೇಳಕ್ಕ? ಅದು ಅಲ್ಲದೆ ನಿಮ್ಮ ಬರ್ತಡೇಗೆ ನಿಮ್ಮ ತಮ್ಮ ಕೊಟ್ಟಿದ್ದ ಗಿಫ್ಟ್ನ ತಂದ್ಕೊಟ್ಟೆ. ಆದರೂ ನಂಬಿಕೆ ಬರಲಿಲ್ವಾ? ಸ್ವಲ್ಪ ಹೊತ್ತು ಕಾಯಕ್ಕ. ಅಕ್ಕ, ಇಷ್ಟೊತ್ತೇ ಕಾದಿದ್ದೀರಾ? ಇನ್ನೊಂದು ಅರ್ಧ ಗಂಟೆ ಅಕ್ಕ, ಬಂದ್ಬಿಡ್ತೀನಿ. ಪ್ಲೀಸ್ ಅಕ್ಕ, ನನ್ನ ತಪ್ಪು ತಿಳ್ಕೊಂಬೇಡಿ. ಸರಿ ಆಯ್ತು, ನನಗೆ ಕಾದು ಸಾಕಾಗಿದೆ. ದಯವಿಟ್ಟು ಬೇಗ ಬಾ. ಸರಿ ಅಕ್ಕ. ಏನ್ ಮಾಡೋದ್ ಜೊತೆ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಹೇಬ್ರ, ಚಿಂತೆ ಮಾಡ್ಬೇಡ್ರಿ, ಸಿಗ್ತಾರ. ಸಾಹೇಬ್ರ, ನಾ ಒಂದಷ್ಟು ಮಂದಿ ಫೋನ್ ಹಚ್ಚಿ ವಿಚಾರಿಸ್ಲಾ? ನಿಂಗೆ ತಲೆ ಕೆಟ್ಟಿದೆ ಚಿಟ್ಟೆ. ಯಾಕೆ? ನಾಳೆ ಎಲ್ಲರೂ ಪಬ್ಲಿಕಲ್ಲಿ ಮಾತಾಡ್ಲಿ ಅಂತನಾ? MLA ಹೆಂಡತಿ ಯಾರಿಗೂ ಕೇಳ್ದೆ ಮನೆ ಬಿಟ್ಟು ಓಡೋಗಿ ಯಾವ್ದು ಅಪಾಯಕ್ಕೆ ಸಿಕ್ಕಾಕೊಂಡ್ರು ಒಂದು ಸುದ್ದಿ ಆಗೋದಕ್ಕ? ಹಂಗಲ್ರಿ ಸಾಹೇಬ್ರ, ಸುಮ್ಮನಕ್ಕೆ ಏನೇನು ತ್ರಾಸ ಆಗಬಾರ್ದಂತ. ಆ ಯೋಚನೆ ನಂಗೂ ಇದೆ ಚಿಟ್ಟೆ. ಅದು ಅವ್ರಿಗೂ ಇರ್ಬೇಕಲ್ವಾ? ಅವನ್ ಯಾರು, ಏನು, ಯಾಕೆ ಬರ್ತಿದ್ದಾನೆ, ಅದೇನೂ ಗೊತ್ತಿಲ್ಲ. ಸುಮ್ಮನೆ ಅವರು ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ನಾವೆಲ್ಲ ಖುಷಿ ಪಡೋಷ್ಟರಲ್ಲಿ ಈ ತರ ಏನೋ ಒಂದು ಸಮಸ್ಯೆ ತಗೊಬಂದು ಅವ್ರು ಮಾಡಿರೋ ಒಳ್ಳೆ ಕೆಲಸ ಎಲ್ಲ ಮರೆಯೋ ಹಾಗೆ ಮಾಡ್ಬಿಡ್ತಾರೆ. ಏನ್ ಮಾಡೋದು ಹೇಳು? ಚಿಟ್ಟೆ, ನಾಯಕರ ಫೋನು. ಮೀಟಿಂಗ್ ನಡೀತೈತೆ ಅನ್ಸುತ್ತೆ. ಹಲೋ, ಹೇಳಿ ನಾಯಕರೇ. ಏನೇ ಹಲೋ ನಿಂದು? ಮುಖ್ಯಮಂತ್ರಿಗಳು ಬಂದ ನಿನ್ ಕಾಯ್ಬೇಕು. ಅವರು 1 ಗಂಟೆಯಲ್ಲಿ ಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ಲ. ಏನ್ ಅನ್ಕೋಬೇಕು ನಾನು? ನೀನು ಹುಡುಗಾಟ ಆಡ್ತಾ ಇದ್ದೀನಿ ನೀನು. ನಾಯಕರೇ, ಕೋಪ ಮಾಡ್ಕೋಬೇಡಿ, ಒಂದು ಚಿಕ್ಕ ಸಮಸ್ಯೆ ಆಗಿದೆ. ಏನಯ್ಯ ಸಮಸ್ಯೆ? ನಿನ್ಗೆ ನಿನ್ನ ಪಟ್ಟ ಉಳಿಸ್ಕೊಳ್ಳೋದಕ್ಕೆ ದೊಡ್ಡ ಸಮಸ್ಯೆನಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನಿನ್ನ ಮೇಲೆ 10 ಕೇಸ್ಗಳು ಬೀಳ್ತವೆ. ಆರೋಪ ಸಾಬೀತಾದ್ರೆ ನಿನ್ನ ಶಾಸಕ ಸ್ಥಾನನ ಕಳ್ಕೋಬೇಕಾಗತ್ತೆ. ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನಗೆ. ನಾಯಕರೇ ಪ್ಲೀಸ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಒಂದು ಚಿಕ್ಕ ಸಮಸ್ಯೆ ಆಗಿತ್ತು, ಅದು ಸುಮ್ಮನೆ. ತೀರ್ಥ, ನಿನ್ನ ಪರ್ಸನಲ್ ಪ್ರಾಬ್ಲಮ್ ಪರ್ಸನಲ್ ಆಗಿಟ್ಕೋ. ಅದನ್ನ ಪಾರ್ಟಿವರೆಗೂ ಸರ್ಕಾರದವರೆಗೂ ತರಬೇಡ. ನಾಯಕರೇ, ಅದು ಹಾಗಲ್ಲ, ನೀವು ಕೋಪ ಮಾಡ್ಕೋಬೇಡಿ. ನೋಡ್ತೀರ್ಥ, ಮುಖ್ಯಮಂತ್ರಿಗಳು ಕೋಪ ಮಾಡ್ಕೊಂಡು ಹೋದ್ರು. ಅದೇನವ್ರು ಕೋಪ ಮಾಡ್ಕೊಂಡ್ರೆ ನಾನು ಸಹಿಸ್ಕೋತೀನಿ, ಕ್ಷಮೆ ಕೇಳ್ತೀನಿ ಅಂದೆಲ್ಲ. ಅದನ್ನ ನೀನೇ ಡೀಲ್ ಮಾಡ್ಕೋ. ಆದರೂ ನಾನು ನಿನಗೆ ಒಂದು ಸಲಹೆ ಕೊಡ್ತೀನಿ. ಬೆಳೆಯೋ ಹುಡುಗ ತಗ್ಗಿ ಬಗ್ಗಿ ನಡಿಬೇಕು. ಅದನ್ನು ಬಿಟ್ಟು ನಾನು ನಿಷ್ಠುರವಾಗಿರ್ತೀನಿ, ಆಟಿಟ್ಯೂಡ್ ತೋರಿಸ್ತೀನಿ ಅಂದರೆ ರಾಜಕೀಯದಲ್ಲಿ ತುಳಿಯೋದಕ್ಕೂ ತುಂಬ ಜನ ಕಾಯ್ತಾ ಇರ್ತಾರೆ. ನಿನ್ನಿಂದ ಒಂದು ತಪ್ಪಾಗಲಿ ಅಂತ ಕಾಯ್ತಾ ಇರ್ತಾರೆ. ನೀನು ತಪ್ಪಿಗೆ ಸಿಕ್ಕಾಕೊಂಡ್ಯೋ, ಮುಗೀತು ನಿನ್ನ ಕತೆ. ನಿನ್ನ ರಾಜಕೀಯ ಜೀವನಕ್ಕೆ ಮಂಗಳ ಹಾಡ್ಬಿಡ್ತಾರೆ. ಒಬ್ಬ ಗುರುವಾಗಿ ಶಿಷ್ಯನಿಗೆ ಬುದ್ಧಿ ಹೇಳಿದ್ದೀನಿ ಅನ್ಕೋ. ಚಿಟ್ಟೆ, ನಾನು ಇವ್ರಿಗೆ ಎಷ್ಟು ಹತ್ರ ಆಗ್ಬೇಕು ಅಂತ ಯೋಚನೆ ಮಾಡ್ತೀನೋ ಅಷ್ಟು ಸಮಸ್ಯೆಗಳನ್ನ ಕೊಟ್ಟು ನನ್ನಿಂದ ದೂರ ಹೋಗ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾಜೇಶ್ ನಮ್ಮ ಹತ್ರ ಎಲ್ಲ ಹೇಳ್ತಿದ್ದ, ಆದರೆ ಅವ್ನ ಫ್ರೆಂಡ್ಸ್ ಯಾರು ತರ ಮಾಡಿಸ್ಕೊಂಡು ಓಡಾಡ್ತಿಲ್ಲ ಅಣ್ಣ. ಹೌದಾ? ಸರಿ ಅಣ್ಣ, ಆಯ್ತು, ನೀವು ಹೊರಡು.
ಸುಭಾಷ್ ಅವರೇ ಏನಂದ್ರು? ರಾಜೇಶನ್ ಫ್ರೆಂಡ್ಸ್ ಎಲ್ಲ ಕಾಲೋನಿಲೇ ಇದ್ದಾರಂತೆ, ಯಾರು ತಲೆ ಮರೆಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನನ್ನ ಅನುಮಾನ ನಿಜ ಸುಭಾಷ್ ಅವರೇ, ಯಾರು ಅಕ್ಕನಿಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಇವಾಗ ಹುಡುಕ್ತಿದ್ದೀವಲ್ವಾ, ಅದಕ್ಕೆ ಸಿಗ್ತಾರೆ. ಅಣ್ಣ ಫೋನ್ ಮಾಡ್ತಿದ್ದಾನೆ, ಹೇಳಣ್ಣ. ಹಲೋ ಸುಭಾಷ್, ಏನಾದ್ರು ಗೊತ್ತಾಯ್ತಾ? ಇಲ್ಲ ಅಣ್ಣ, ಇಲ್ಲಿ ಎಲ್ಲರನ್ನೂ ವಿಚಾರಿಸಿದ್ವಿ, ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ನಿನಗೆ ಅಲ್ಲೇನಾದ್ರೂ ಗೊತ್ತಾಯ್ತಾ? ಇಲ್ಲ ಸುಭಾಷ್, ನನಗೂ ಏನು ಗೊತ್ತಾಗ್ತಾ ಇಲ್ಲ. ಅಣ್ಣ ಅದಕ್ಕೆ ಕಾಣಿಸ್ದೆ 4 ಅವರ್ ಆಯ್ತು. ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಅಣ್ಣ. ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ? ಬೇಡ ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಹಾಗಲ್ಲ ಅಣ್ಣ, ಲೌಡ್ ಸ್ಪೀಕರ್. ಬರೀ ನಾವುಗಳು ಹಿಡ್ಕೋದಕ್ಕೂ ಪೊಲೀಸರು ಹಿಡ್ಕೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೋ. ಪೊಲೀಸರು ಹೆಲ್ಪ್ ತಗೊಳ್ಳೋಣ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ನೀನು ಹೇಳೋ ಪಾಯಿಂಟ್ ಸರಿಯಾಗಿದೆ, ಆದರೆ ಅವರು MLA ಹೆಂಡತಿ ಅನ್ನೋದನ್ನೇ ಹೈಲೈಟ್ ಮಾಡ್ತಾರೆ. ಸದ್ಯಕ್ಕೆ ಈ ವಿಷಯ ನಮ್ಮಲ್ಲೇ ಇರಲಿ ಸುಭಾಷ್, ಆಮೇಲೆ ಏನಾಗುತ್ತೆ ನೋಡೋಣ. ಬಾಬಾ, ನಿಮ್ಮ ಹೆಸರು ಆಚೆ ಬಂದು ಸಮಸ್ಯೆ ಆಗುತ್ತೆ ಅನ್ನೋದು ಒಪ್ಪಂತ ಮಾತೆ ಸರಿ, ಆದ್ರೆ ಅಕ್ಕಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ರಾಜಿ, ಇವಾಗ ಸದ್ಯಕ್ಕೆ ಹುಡ್ಕೋಣ. ಇವಾಗ ಕಂಪ್ಲೇಂಟ್ ಕೊಟ್ಟರು ಏನು ಅಂತ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ಹೆಂಡತಿ ಕಾಣೆಯಾಗಿದ್ದಾಳೆ ಅಥವಾ ರಾಜೇಶನ್ ಕೊಲೆ ವಿಚಾರನ ಯಾರು ಹೇಳಿದ್ದಾರೆ ಅದನ್ನ ತಿಳ್ಕೊಳಕ್ ಹೋಗಿದ್ದಾರೆ ಅಂತ ಕೊಡ್ಬೇಕಷ್ಟೇ. ಏನೇ ಕಂಪ್ಲೇಂಟ್ ಕೊಟ್ಟರು ನಮಗೆ ಪ್ರಾಬ್ಲಮ್ ಆಗುತ್ತೆ ರಾಜಿ. ಸದ್ಯಕ್ಕೆ ಕೊಡ್ಕೋಣ, ಆಮೇಲೆ ಏನು ಮಾಡಬೇಕು ಅಂತ ನಾನೇ ಹೇಳ್ತೀನಿ. ರಾಜಿ ಅವರೇ, ಬೇಜಾರು ಮಾಡ್ಕೋಬೇಡಿ. ಅಣ್ಣ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಲ್ವಾ? ಜನಕ್ಕೆ ಸತ್ಯ ಬೇಡ, ಮಸಾಲೆ ಬೇಕು. ಮೀಡಿಯಾದವರು ಒಂದಕ್ಕೆ ಇನ್ನೊಂದು ಸೇರಿಸಿ ಹೇಳಿದ್ರೆ ಅಣ್ಣ ಅದಕ್ಕೆ ಸಂಬಂಧ ಹಾಳಾಗಲ್ವಾ? ಯೋಚನೆ ಮಾಡಿ. ನಿಜ ಸುಭಾಷ್ ಅವರೇ, ನೀವೆಲ್ಲರೂ ಹೇಳ್ತಿರೋದು ಸರಿ, ಆದ್ರೆ ಅಕ್ಕಂಗೇನಾದ್ರು ತೊಂದರೆ ಆದ್ರೆ ಏನ್ ಗತಿ? ಆ ದೇವ್ರಿದನ್ ರಾಜಿ, ಅದಕ್ಕೆ ಏನು ಆಗಲ್ಲ. ಬನ್ನಿ. ಅದಕ್ಕೆ ಇವತ್ತು ಅಮ್ಮ ಏನೋ ಹೊಸ ಟ್ವಿಸ್ಟ್ ಕೊಡ್ತಾ ಇದ್ರು. ಅದೇನೋ ಅವಳಿಗೆ ಮಾಂಗಲ್ಯ ಧಾರಣೆ ಆಗಬೇಕು ಅಂತ. ಆ ವಿಷಯ ನಿಮಗೂ ಮೊದಲೇ ಗೊತ್ತಿತ್ತಾ? ನನಗೆ ಶಾಕಿಂಗ್ ನ್ಯೂಸ್ ಜಾನು ಅದು. ಆದರೆ ವಿ ಆರ್ ರಿಯಲಿ ಲಕ್ಕಿ. ಟೈಮ್ ನಮಗೆ ಸಪೋರ್ಟ್ ಮಾಡ್ತಿದೆ, ಆ ದೇವರು ಕೈ ಹಿಡಿತಾ ಇದ್ದಾನೆ. ಅದಕ್ಕೆ ಇವಳೇನು ವಾಪಸ್ ಬರ್ತಾಳೋ ಅಥವಾ ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗುತ್ತಾ? ನಾನು ಹೇಗೆ ಹೇಳಲಿ ಜಾನು? ಅವಳು ಬರ್ದೇ ಇದ್ರೇನೆ ಸಾಕು, ಅಲ್ಲೇ ಏನಾದ್ರೂ ಹಾಳಾಗೋಗ್ಲಿ. ಮುಚ್ಚು ಬಾಯ್. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಏನೇನೋ ಮಾತಾಡ್ತಿದ್ಯಲ್ಲ. ನನಗೇನೋ ಅವಳ ಮೇಲೆ ದ್ವೇಷ ಇತ್ತು, ನಿನಗೇನು ದ್ವೇಷ ಅವಳ ಮೇಲೆ? ನಿನಗೇನು ಅನ್ಯಾಯ ಮಾಡಿದಾಳೆ ಅವಳು? ಅದಕ್ಕೆ ನನಗಾಗಿರೋ ಅವಮಾನ ಎಲ್ಲ ಅವಳಿಂದಾನೆ. ಅಣ್ಣನ ಕೈಲಿ 2 ಸಲ ಹೊಡ್ಸ್ಕೊಂಡಿದ್ದೀನಿ, ಅಪ್ಪನ ಕೈಲಿ 1 ಸಲ ಹೊಡ್ಸ್ಕೊಂಡಿದ್ದೀನಿ. ಇದೆಲ್ಲ ಆಗಿದ್ದು ಯಾರಿಂದ? ಅವಳಿಂದಾನೆ ತಾನೆ. ಇದಕ್ಕೆ ನಾನು ಕೋಪ ಮಾಡ್ಕೋಬಾರ್ದು. ಅದಕ್ಕೆ ಆ ಕೋಪ ಬರೋಕ್ಕೆ ಮೂಲ ಕಾರಣ ಯಾರಮ್ಮ? ನೀನೇ ತಾನೆ. ಸುಮನ ನಿಂಗೆ ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ಲು, ಕೆಟ್ಟದ್ದು ಮಾಡ್ತೀನಿ ಅಂತ ಕುಣಿದಾಡ್ತಾ ಇದ್ದವಳು ನೀನು. ಅದಕ್ಕೆ ಪೆಟ್ಟು ತಿಂದೆ. ಮೊದಲೇ ಏಟು ಬಿದ್ದಾಗಲೇ ನೀನು ತಿದ್ಕೊಂಡಿದ್ದಿದ್ರೆ ಮಿಕ್ಕಿರೋ ಏಟು ಬೀಳ್ತಾ ಇರಲಿಲ್ಲ. ಈಗಲೂ ತಿದ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಏಟು ಬೀಳುತ್ತೆ, ಅದು ತಡ್ಕೊಳಕ್ಕಾಗಲ್ಲ. ಅದು ಯಾಕಷ್ಟು ಕಟುವಾಗಿ ಮಾತಾಡ್ತೀಯ ಮಗುನ? ನೋಡಿ ಹೇಗೆ ಮಾತಾಡ್ತಾ ಇದ್ದಾಳೆ ಅಂತ. ಹೋದವಳು ಬರೋದು ಬೇಡ ಅಂತ ಇದ್ದಾಳೆ. ಇವಳು ಮಾತಾಡೋ ಮಾತಾ ಇದು. ಆಚೆ ಹೋಗಿದ್ದಾಳೆ, ಬರ್ತಾಳೆ, ಅದಕ್ಕೆ ನೀವೇ ಯಾಕೆ ಕಿತ್ತಾಡ್ತೀರಾ? ಹೊರಗಡೆ ಹೋದವಳಿಗೆ ಬರಬೇಕು ಅಂತ ಗೊತ್ತಾಗಲ್ವಾ? ಬರ್ತಾಳೆ. ರೀ, ನಿಮ್ಮ ಈ ಉಡಾಫೆ ಮಾತುಗಳೇ ನನಗೆ ಇಷ್ಟ ಆಗಲ್ಲ. ನೋಡಿ, ಸುಮ ಈ ಮನೆ ಬಿಟ್ಟು ಹೋದ್ರೆ ನಮ್ಮ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ಈ ಮನೆಯಲ್ಲಿ ನೆಮ್ಮದಿ ಯಾವತ್ತೂ ಉಳಿಯಲ್ಲ. ಪದ್ದು, ನನ್ನ ಮಾತಿನ ಅರ್ಥ ಅದಲ್ಲ ಕಣೆ. ಅವಳು ಆಚೆ ಹೋಗಿದ್ದಾಳಲ್ಲ, ಸುರಕ್ಷಿತವಾಗಿ ಬರ್ತಾಳೆ, ಅವಳಿಗೇನೂ ಆಗಲ್ಲ. ನಿಮ್ಮ ಮಾತಿನಲ್ಲಿ ಆ ಅರ್ಥ ಸಿಗ್ತಾ ಇಲ್ಲ ರೀ. ಎಲ್ಲರೂ ಬದಲಾಗಿದ್ದಾರೆ, ಆದ್ರೆ ನೀವು ದ್ವೇಷ ಕಾರೋದು ಮಾತ್ರ ಬಿಡ್ತಾ ಇಲ್ಲ. ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಮಾವ ಹೇಳ್ದಾಗೆ ಅವಳು ಸುರಕ್ಷಿತವಾಗಿ ವಾಪಸ್ ಬರ್ತಾಳೆ. ಸುದ್ದಿ ಏನಾದರೂ ಗೊತ್ತಾಯ್ತಾ? ಯಾರ್ದಾದ್ರೂ ಕಾಲ್ ಅವಳು ರಿಸೀವ್ ಮಾಡಿದ್ಲ ಅಥವಾ ಅವಳೇ ಯಾರಿಗಾದ್ರೂ ಕಾಲ್ ಮಾಡಿದ್ಲ? ಕರ್ಮ. ಇಂಥ ಟೈಮಲ್ಲಿ ಮನೆಯಿಂದ ಆಚೆ ಹೋದ್ರೆ ದೊಡ್ಡ ಮಗ ಆಗಿ ಆಚೆ ಹೋಗ್ತೀಯಲ್ಲ ಅಂತ ಬೈತೀರಾ? ಅವಳು ಕಾಲ್ ರಿಸೀವ್ ಮಾಡದೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ರೆ ಅವಳ ಬಗ್ಗೆ ಅನ್ಕಪ್ಪ ಪಡ್ತೀರಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು ಕಲ್ತ್ಕೋ. ಏನು ಮಹಾ ಹುಡಿಕೊಂಡು ಹೋಗ್ಬಿಟ್ಟಿದ್ದ ಇವನು, ಮನೇಲೆ ಬಿದ್ದವನೇ ಮತ್ತೆ ಮಾತಾಡ್ತಾನೆ. ಜೈ ನೋಡು, ಆಲ್ರೆಡಿ ಅತ್ತೆ ತಲೆ ಕೆಡಿಸ್ಕೊಂಡಿದ್ದಾರೆ. ನೀವೆಲ್ಲರೂ ಒಬ್ರೊಬ್ರು ಒಂದೊಂದು ಮಾತಾಡಿ ಅವ್ರಿಗಿನ್ನೂ ಟೆನ್ಷನ್ ಹೆಚ್ಚು ಮಾಡಬೇಡಿ. ಅತ್ತೆ, ನೀವು ಪ್ಲೀಸ್ ಸುಧಾರಿಸ್ಕೊಳ್ಳಿ. ನಿಮ್ಗೆ ಕುಡಿಯೋದಕ್ಕೆ ಏನಾದರೂ ತಂದ್ಕೊಡ್ಲಾ? ಬೇಡಮ್ಮ, ನನಗೇನು ಬೇಡ.
ಅತ್ತೆ ಪ್ಲೀಸ್ ಅತ್ತೆ, ಧೈರ್ಯ ತಂದ್ಕೊಳ್ಳಿ, ಅವಳು ವಾಪಸ್ ಬಂದೇ ಬರ್ತಾಳೆ. ಅವಳು ಬಂದರೆ ಸಾಕಮ್ಮ. ರಾತ್ರಿ ಆಗ್ತಾ ಬಂತು, ಅವಳಿಗೇನಾದರೂ ಆಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ ಅತ್ತೆ, ದೇವ್ರಿದ್ದಾನೆ, ಧೈರ್ಯ ತಗೊಳ್ಳಿ, ಅವಳು ಬಂದೇ ಬರ್ತಾಳೆ. ದೇವಸ್ಥಾನದಲ್ಲೆಲ್ಲ ನೋಡಿದೆ ರಾಜಿ, ಅದಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಅಷ್ಟೇ ಸುಭಾಷ್, ಆ ಪಾರ್ಕಲ್ಲೆಲ್ಲ ನೋಡಿದೆ, ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ಬನ್ನಿ ಆ ಕಡೆ ನೋಡೋಣ. ರಾಜವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಸಂಜೆ ಆಗ್ತಾ ಬಂತು ಸುಭಾಷ್, ಎಲ್ಲ ಕಡೆ ಹುಡ್ಕಿದ್ವಿ, ಆದ್ರೆ ಅಕ್ಕನ ಸುಳ್ಳು ಎಲ್ಲೂ ಸಿಗ್ತಾ ಇಲ್ಲ. ನನಗಂತೂ ತುಂಬಾ ಭಯ ಆಗ್ತಿದೆ ಸುಭಾಷ್. ಅಣ್ಣ ಹೇಳಿದ್ನಲ್ಲ ಅದಕ್ಕೆಯಿಂದ ಫೋನ್ ಬಂದಿತ್ತು ಅಂತ, ಹಾಗಂದ್ಮೇಲೆ ಖಂಡಿತ ಅದಕ್ಕೆ ಏನೂ ಆಗಿರಲ್ಲ. ನೀವು ಆರಾಮಾಗಿರಿ, ನಾವು ನಂಬಿರೋ ದೇವರು ನಮಗೆ ಮೋಸ ಮಾಡಲ್ಲ. ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಹೇಳಿ ಸರ್? ಸರ್, ಒಂದು ನಂಬರ್ನ ಟ್ರೇಸ್ ಮಾಡಿ ಆ ಲೊಕೇಶನ್ ಎಲ್ಲಿದೆ ಅಂತ ತಿಳಿಸ್ಬೇಕಾಗಿತ್ತು. ಯಾರ ನಂಬರ್ ಸರ್? ಏನು ವಿಷಯ? ಸರ್, ವಿಷಯ ತುಂಬ ಪರ್ಸ್ನಲ್. ಇದು ನಮ್ಮಲ್ಲೇ ಇರಬೇಕು ಸರ್. ನಾನು ಕೊಡೋ ನಂಬರ್ ನನ್ನ ವೈಫ್ದು. ಯಾಕೆ ಸರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಏನಿಲ್ಲ ಸರ್, ವಿಷಯ ನಿಮಗೆ ಗೊತ್ತಿರೋದೆ. ಅವ್ರ ತಮ್ಮ ಸೂಸೈಡ್ ಮಾಡ್ಕೊಂಡಿರೋದ್ರ ಬಗ್ಗೆ ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡ್ತಿದ್ದಾರೆ. ಯಾವನೋ ಒಬ್ಬ ಕಾಲ್ ಮಾಡಿ ಯಾವುದೋ ಲೊಕೇಶನ್ ಕಳಿಸಿ ಆ ಲೊಕೇಶನ್ ಬನ್ನಿ ಅಂತ ಕಳಿಸಿದ್ದಾರೆ. ಇವರು ಆ ಲೊಕೇಶನ್ಗೆ ಹೋಗಿದ್ದಾರೆ. ಅವ್ನು ಯಾರು, ಯಾಕೆ ಹೀಗೆ ಮಾಡ್ತಿದ್ದಾನೆ ನನಗೇನು ಗೊತ್ತಿಲ್ಲ ಸರ್. ಇವ್ರು ಯಾಕಲ್ಲಿ ಹೋದ್ರು ಅಂತ ನಂಗೆ ಗೊತ್ತಿಲ್ಲ, ಇವ್ರು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಈ ನಂಬರ್ನ ಟ್ರೇಸ್ ಮಾಡಿಸ್ಬೇಕಾಗಿತ್ತು. ವಿಷಯ ತುಂಬ ಸೀರಿಯಸ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಸರ್. ಈ ವಿಷಯನ ಮಂತ್ರಿಗಳ ಹತ್ರ ಹೋಗಿ ಸಾಲ್ವ್ ಮಾಡಿಸ್ಬೋದಿತ್ತು, ಆದರೆ ವಿಷಯ ತುಂಬ ಬೆಳಿಬಾರ್ದು ಅಂತ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಇದನ್ನ ನೀವೇ ಸಾಲ್ವ್ ಮಾಡಬೇಕು ಸರ್. ಖಂಡಿತ ಸರ್, ವಿಷಯ ತಿಳಿತಿದ್ದ ಹಾಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇನ್ನೊಂದು ತಾಸು 2 ತಾಸ್ನಾಗ ಪೊಲೀಸರು ಕಂಡು ಹಿಡಿತಾರೆ. ಸುಮ್ಮನಕ್ಕನಿಗೆ ಏನೂ ಆಗೋದಿಲ್ಲ. ಅಮ್ಮಂಗಿದು ಬೇಕಿತ್ತಪ್ಪ. ಅಮ್ಮ ಸ್ವಲ್ಪ ಓವರ್ ಆಗಿ ಆಡ್ತಾ ಇದಾರೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಸುಮ್ಮನೆ ಮನೇಲಿ ಇರೋದು ಬಿಟ್ಟು ಯಾವಳ ಮನೆ ಬಿಟ್ಟು ಓಡೋದವಳನ್ನ ಕಾಪಾಡಪ್ಪ ದೇವ್ರಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹಠ ಮಾಡ್ಕೊಂಡು ಹೋಗಿದಾರಲ್ಲ, ಅಮ್ಮ ಮಾಡ್ತಿರೋದು ಸರಿನಾ ಹೇಳಿ? ನಾನು ಮಾಡಬೇಕಾಗಿರೋ ಕೆಲಸನ ಪದ್ಮ ಮಾಡ್ತಾ ಇದ್ದಾಳೆ ಜಾನ್ವಿ. ಜಾನು, ನಾವು ಯಾರನ್ನು ತೀರಾ ಹಚ್ಕೊಂಡಿರ್ತೀವಲ್ಲ, ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅನ್ನೋ ತಕ್ಷಣ ಜ್ಞಾಪಕ ಬರೋದು ಆ ದೇವರು. ಅವನು ಅಷ್ಟೇನೆ, ಅವ್ರವ್ರ ಭಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಕಾಪಾಡ್ತಾನೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ಅಂದ್ರೆ ಅಮ್ಮ ಮಾಡಿದ್ ಸರಿನಾ? ಆ ಹೂ ಮಾರೋಳು ಮಾಡ್ತಾ ಇರೋದು ಸರಿ ಅಂತೀರಾ ಅಪ್ಪ? ಶಿವರಾಮ, ನಾನೆಲ್ಲಮ್ಮ ಹಂಗೆ ಹೇಳಿದೆ, ನಾನು ಜನರಲ್ ಆಗಿ ಹೇಳಿದೆ ಅಷ್ಟೇ. ಮದ್ದು ಮಾಡಿದ್ದು ಸರಿಯಲ್ಲ, ಅದೇನೋ ನೀವು ಹೇಳ್ತಿರಲ್ಲ ಆ ಹೂ ಮಾರೋಳು ಅಂತ, ಅವಳು ಮಾಡಿದ್ದು ಸರಿ ಇಲ್ಲ. ಇವತ್ತು ಅವ್ರ ಮನೆಗೆ ಬರಲಿ, ಅವ್ರಿಗಿದೆ. ಹಲೋ ತೀರ್ಥ, ಏನಾಯ್ತು? ಸಿಕ್ಕದ್ಲಾ? ಹೌದಾ, ಸರಿ ಸರಿ ತೀರ್ಥ. ಸಾಧನಾ, ಏನಂತಮ್ಮ? ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮಾವ, ಅವಳು ಈಗಲೂ ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಮಾವ, ಸುಮ ಇಷ್ಟು ಹಠ ಮಾಡಬಾರ್ದಾಗಿತ್ತು. ಅಲ್ಲ ಮಾವ, ನಾವು ತೀರ್ಥ ಎಲ್ಲ ಯೋಚನೆ ಮಾಡ್ತಿರೋದು ಅವಳ ಸೇಫ್ಟಿ ಬಗ್ಗೆ ಅಲ್ವಾ? ಅವಳಿಗೇನಾದರೂ ಆದರೆ ನಮಗೂ ನೋವಾಗತ್ತಲ್ವಾ? ಅದು ಅಲ್ಲದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅವಳು ಈ ಪರಿಸ್ಥಿತಿನಲ್ಲಿ ಒಬ್ಬಳೇ ಹೋಗೋ ಯೋಚನೆ ಮಾಡಬಾರ್ದಾಗಿತ್ತು. ನನಗಂತೂ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅವಳು ಒಬ್ಳೇ ಹೋಗಿಲ್ಲ ತಾನೇ? ಇವಾಗೇನೋ ಹೇಳ್ತಿರಲ್ಲ ವಂಶದ ಕುಡಿ ಅಂತ, ಅದನ್ನು ಜೊತೆಲೆ ಕರ್ಕೊಂಡು ಹೋಗಿದ್ದಾಳೆ ತಾನೆ? ಈಗ ಅವಳಿಗೇನಾದ್ರೂ ಅಪಾಯ ಆದ್ರೆ ನಿಮ್ ವಂಶದ ಕುಡಿಗೂ ಅಪಾಯ ಆಗತ್ತೆ. ಮಾವ, ಇವಳ ಮಾತು ಕಠೋರವಾಗಿರ್ಬೋದು, ಆದರೆ ಅವಳು ಹೇಳ್ತಿರೋದು ಸತ್ಯನೇ ಅಲ್ವಾ? ಮಾವ, ನಮ್ಮ ವಂಶದ ಕುಡಿ
ನನಗೆ ಯಾಕೋ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅದಕ್ಕೇನಾದರೂ ಆಗ್ಬಿಟ್ರೆ? ನನ್ನ ಸೊಸೆಗೆ ಏನೂ ಆಗಲ್ಲ. ಅವಳ ಮೇಲೆ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಅವಳಿಗೇನೇ ಅಡ್ಡಿ ಆತಂಕ ಎದುರಾದರೂ ಅದನ್ನು ಧೈರ್ಯವಾಗಿ ಎದುರಿಸೋ ಛಲ ಕಿಚ್ಚು ನನ್ನ ಸೊಸೆಗಿದೆ. ಹೋಗಿರೋದೇನೋ ತಪ್ಪು ಅಂತ ನಮಗನ್ನಿಸ್ಬೋದು, ಆದರೆ ಒಬ್ಬ ಅಕ್ಕನಾಗಿ ತನ್ನ ತಮ್ಮನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಿಚ್ಚಿಟ್ಕೊಂಡಿರೋ ಹುಡುಗಿಗೆ ಅದು ಯಾವತ್ತೂ ತಪ್ಪಾಗಿ ಕಾಣಿಸಲ್ಲ. ದೇವರೇ, ನನ್ನ ಸೊಸೆಗೆ ಆಗಲಿ ನನ್ನ ವಂಶದ ಕುಡಿಗೆ ಆಗಲಿ ಯಾವತ್ತೂ ಯಾವ ಅಪಾಯನೂ ಬರ್ದಿಲ್ದಂಗೆ ಕಾಪಾಡ್ಬಿಡುತ್ತದೆ. ಕಾಪಾಡ್ಬೇಕು. ಹಲೋ ಅಕ್ಕ. ಎಲ್ಲಿದ್ಯಾ ನೀನು? ಬೆಳಗ್ಗೆಯಿಂದ ರಾತ್ರಿ ಆಗ್ತಾ ಬಂತು, ನೀನ್ 10 ನಿಮಿಷ ಇನ್ನೂ ಮುಗ್ದಿಲ್ವಾ? ಎಂತ ಸುಳ್ಗಾರ ನೀನು! ನಿಜವಾಗ್ಲೂ ನೀನ್ ರಾಜೇಶನ್ ಸ್ನೇಹಿತನೇನಾ? ನಿನ್ನ ನಂಬಿ ನಾನ್ ಮೋಸ ಹೋಗ್ತಿದ್ದೀನಿ. ಅಕ್ಕ 5 ನಿಮಿಷ ಬಂದ್ಬಿಟ್ಟೆ. ಮುಚ್ಚ ಬಾಯಿ! ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ಬೆಳಗ್ಗೆಯಿಂದ 10 ನಿಮಿಷ ಅಂತ ನನ್ ಸತಾಯಿಸ್ತಿದ್ಯಾ? ನಿನ್ನ ಅಕ್ಕ ತಂಗಿರು ಗರ್ಭಿಣಿ ಆಗಿದ್ರೆ ಅವ್ರನ್ನು ಹೀಗೆ ಸತಾಯಿಸ್ತಿದ್ದ? ನಾನು ನಿನ್ನ ನಂಬ್ಕೊಂಡು ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ನಿನ್ನ ನಂಬ್ಕೊಂಡು ಬಂದೆ. ಆದ್ರೆ ನೀನ್ ನನ್ನ ನೋವಿನ ಜೊತೆನೆ ಆಟ ಆಡ್ತಿದ್ಯಾ. ಕ್ಷಮಿಸಿ ಅಕ್ಕ, ನಾನು ನಿಮ್ಮನ್ನ ಇಷ್ಟೊತ್ತು ಕಾಯಿಸ್ಬಾರ್ದಿತ್ತು. ಆದರೆ ಏನು ಮಾಡೋದು, ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಲೇಟ್ ಆಯ್ತಕ್ಕ. ಅಕ್ಕ ನನ್ನ ನಂಬಿ ಅಕ್ಕ, ಪ್ಲೀಸ್ ಅಕ್ಕ. ನನ್ನ ನೀವು ದೂರದಲ್ಲಿ ಕಾಣಿಸ್ತಿದ್ದೀರಾ ಅಕ್ಕ? ಅದು ನೀವಲ್ಲ? ಈಗ ಎಲ್ಲಿದ್ಯಾ ನೀನು? ಬಂದೆ ಅಕ್ಕ, ಬಂದೆ.